ಸಾಯಿ ಭಕ್ತರಿಗೆಲ್ಲ ಶ್ರೀ ಸಾಯಿ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಯೋಗಲಕ್ಷ್ಮಿಯವರು ಬಂದಿದ್ದಾರೆ. ಅವರು ಬಾಬನ ಭಕ್ತರು. ಅವರು ಮೂಲತಃ ಮಡಿಕೇರಿಯವರು, ಈಗ ಸದ್ಯ ಮೈಸೂರಿನಲ್ಲಿದ್ದಾರೆ. ಅವರು ತಮ್ಮ ಅನುಭವನ ಹೇಳ್ಕೊಳಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಯೋಗಲಕ್ಷ್ಮಿಯವರೇ ನಮಸ್ಕಾರ. ನಮಸ್ತೆ ಹೇಮಾ ಅವರೇ. ಲಕ್ಷ್ಮಿಯವರು, ನೀವು ಎಷ್ಟು ವರ್ಷಗಳಿಂದ ಬಾಬಾ ಅವ್ರನ್ನ ಆರಾಧಿಸ್ತಿದ್ದೀರಾ, ಒಂಚೂರು ಹೇಳ್ತೀರಾ? ನಾನು 2 ವರ್ಷದಿಂದ ಆರಾಧಿಸ್ತಾ ಇದ್ದೀನಿ. ನಮ್ಮ ಯಜಮಾನರು 10 ವರ್ಷದಿಂದ ಆರಾಧಿಸ್ತಾ ಇದ್ದಾರೆ. ತುಂಬಾ ಒಳ್ಳೇದಾಗಿದೆ. ಲಕ್ಷ್ಮಿಯವರೇ, ನಿಮ್ಮ ಯಜಮಾನರು ನೀವು ಬಾಬಾನ ಭಕ್ತರಿದ್ದೀರಾ. ಅವರು ಅನುಭವಗಳು ತುಂಬಾ ಆಗಿರಬೇಕು ನಿಮ್ಗೆ ಬಾಬಾ ಅವ್ರದ್ದು. ಅವರೊಂದೆರಡು ಅನುಭವಗಳನ್ನ ನೀವು ಹೇಳ್ತೀರಾ? ಖಂಡಿತ ಹೇಳ್ತೇನೆ. ಅನುಭವ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಯಜಮಾನ್ರಿಗೆ ಅನುಭವ ಅಂತೇನಿಲ್ಲ, ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಬಾಬಾ ಅವರು. ನನ್ನ ಮಗನ್ಗೊಂದು ಅನುಭವ ಆಗಿದೆ, ಅದನ್ನೇ ಹೇಳಕ್ ಇಷ್ಟಪಡ್ತೇನೆ. ನನ್ನ ಮಗ ಬ್ಯಾಂಕಲ್ಲಿ ಕೆಲಸದಲ್ಲಿರೋದು, ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನು ಪ್ರಮೋಷನ್ಗೆ ಅಪ್ಲೈ ಮಾಡಿದ್ದ. 300 ಜನ ಎಕ್ಸಾಮ್ ಕೂತಿದ್ರು. 300 ಜನರಲ್ಲಿ 100 ಜನ ಸೆಲೆಕ್ಟ್ ಆದ್ರು. 100 ಜನರಲ್ಲಿ 10 ಜನ ಸೆಲೆಕ್ಟ್ ಆದ್ರು. 10 ಜನರಲ್ಲಿ 10 ಜನ ಸೆಲೆಕ್ಟ್ ಆಗಿದ್ರು. ಆಗ ಅವ್ನಿಗೆ ಇಂಟರ್ವ್ಯೂ ಇದ್ದಿದ್ದೇನ, ರಾತ್ರಿ 10 ಗಂಟೆಗೆ ಇಂಟರ್ವ್ಯೂ ಇತ್ತು, 9:15 ಗಂಟೆಗೆ ಕರೆಂಟ್ ಹೋಗ್ಬಿಡ್ತು. ಆಗ ನನ್ನ ಮಗ ತುಂಬಾ ಪರದಾಡ್ತಾ ಇದ್ದ, ಅಮ್ಮ ಕರೆಂಟ್ ಹೋಗಿದೆ, ಏನ್ ಮಾಡೋದು, ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು, ಸೆಲೆಕ್ಟ್ ಆಗ್ತೀನೋ ಇಲ್ವಾ ಆಮೇಲೆ ಅಂತ ಹೇಳ್ತಾ ಇದ್ದ. ಆಗ ನಾನು ಬಾಬಾ ಫೋಟೋ ತಗೊಂಡೋಗಿ ಅವ್ನ ಟೇಬಲ್ ಮೇಲೆ, ಆಫೀಸ್ ಟೇಬಲ್ ಮೇಲೆ ಇಟ್ಬಿಟ್ಟು, ಈ ಬಾಬಾನ ನಂಬಿ ನೀನು ಇಂಟರ್ವ್ಯೂ ಅಟೆಂಡ್ ಮಾಡಪ್ಪ, ಖಂಡಿತ ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದೆ. ಹಂಗೆ ಫೋನಲ್ಲಿ ಅವ್ನು ಅಟೆಂಡ್ ಮಾಡ್ದ, ಸೆಲೆಕ್ಟ್ ಆಗ್ದ. ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾನೆ, ಐ ಪೋಸ್ಟ್ ಅಲ್ಲಿ ಇದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಅಪಾಯಿಂಟ್ಮೆಂಟ್ ಅಲ್ಲಿದ್ದ. ಆಮೇಲೆ ಒಂದು ಸೈಟ್ ತಗೊಂಡ. ಆಮೇಲೆ ಈಗ 3 upstairs ಮನೆ ಕಟ್ಟಿದ್ದಾನೆ. ಮುಂದಿನ ಗೃಹ ಪ್ರವೇಶ ಇಟ್ಕೊಂಡಿದ್ದಾನೆ. ಬಾಬಾ ದಯದಿಂದ ನಮ್ಗೆಲ್ಲ ಒಳ್ಳೇದಾಗಿದೆ. ನಿಮ್ಮ ಮಗವ್ರಿಗೆ ತುಂಬಾ ಒಳ್ಳೇದಾಗಿದೆ. ಒಳ್ಳೆ ಉನ್ನತ ಮಟ್ಟದಲ್ಲಿ ಕೆಲಸದಲ್ಲಿದ್ದಾರೆ ಅಂತ ಹೇಳಿದ್ರೆ, ಜನಗಳಿಗೆ ಏನಾದರೂ ಮೆಸೇಜ್ ತಿಳ್ಸಕ್ ಇಷ್ಟಪಡ್ತೀರಾ? ಖಂಡಿತ ಇಷ್ಟಪಡ್ತೇನೆ. ನೀವು ಬಾಬಾ ಅವ್ರನ್ನ ನಂಬಿ, ಬಾಬಾ ಅವ್ರನ್ನ ಆರಾಧಿಸಿ, ಸಾಧ್ಯವಾದ್ರೆ ಶಿರಡಿಗೆ ಹೋಗ್ಬಿಟ್ಟು ಬಾಬಾ ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಕಡೆ ಬಾಬಾ ಅವ್ರು ಇದ್ದಾರೆ. ಅವ್ರನ್ನ ಆರಾಧಿಸಿ, ನಿಮ್ದೇನೇ ಕಷ್ಟ ಇದ್ರು ಬಾಬಾ ಅವ್ರ ತಲುಪಿಸಿ, ಅವ್ರು ನಿಮ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ಧನ್ಯವಾದ ಲಕ್ಷ್ಮಿ ಅವರೇ.